ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. PGCET 2024 ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸಲ್ಲಿ ಸಾಮಾನ್ಯವಾಗಿ ಒಂದು ಡೌಟ್ ಇದ್ದೇ ಇರುತ್ತೆ. ಈಗ ನನಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಸೀಟ್ ಅಲರ್ಟ್ ಆಗಿದೆ ಅಲ್ವಾ, ಈ ಒಂದು ಮಾರ್ಕ್ ಅಲಾಟ್ಮೆಂಟಲ್ಲಿ ಅಲರ್ಟ್ ಆಗಿರುವಂತಹ ಸೀಟೇ ನನಗೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಸಿಗುತ್ತಾ ಅಂತ ಹೇಳಿಬಿಟ್ಟು ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸಲ್ಲಿ ಒಂದು ಕ್ವಶನ್ ಆದರೆ ಇದ್ದೇ ಇರುತ್ತೆ. ಆ್ಯಂಡ್ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಮಾರ್ಕ್ ಅಲಾಟ್ಮೆಂಟಲ್ಲಿ ಆದರೆ ಸೀಟ್ ಅಲರ್ಟ್ ಆಗಿರೋದಿಲ್ಲ. ಇಂಥ ಸ್ಟೂಡೆಂಟ್ಸಲ್ಲಿ ಒಂದು ಡೌಟ್ ಇರುತ್ತೆ, ಈಗ ನನಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟಲ್ಲಿ ಸೀಟ್ ಅಲರ್ಟ್ ಆಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ಇದೆರಡರ ಬಗ್ಗೆನೂ ಸಹ ಒಂದಿಷ್ಟು ಕಂಪ್ಲೀಟ್ ಕ್ಲಾರಿಫಿಕೇಷನನ್ನು ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ತುಂಬ ದಿನ ಆದಮೇಲೆ PGCET ಅಪ್ಡೇಟ್ ಮಾಡ್ತಿದ್ದೀನಿ, ಕ್ಷಮೆ ಇರಲಿ. ಸ್ವಲ್ಪ ಬಿಸಿ ಇದ್ದಿದ್ದ ಕಾರಣದಿಂದ ಹಾಗೆ PGCET ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸನ್ನು ಆದರೆ ಕೊಡೋದಕ್ಕೆ ಆಗಲಿಲ್ಲ. ಈಗ ಟಾಪಿಕ್ಗೆ ಬರೋದಾದರೆ PGCET 2024 ಈಗಾಗಲೇ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬಂದಿದೆ. ಆ್ಯಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಇವತ್ತಿನವರೆಗೂ ಒಂದು ಟೈಮನ್ನು ಕೊಟ್ಟಿದ್ದರು ನೀವು ಕಾಲೇಜಸನ್ನು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ, ಆ್ಯಡ್ ಮಾಡ್ಕೊಳ್ಳೋದಕ್ಕೆ, ಡಿಲೀಟ್ ಮಾಡ್ಕೊಳ್ಳೋದಕ್ಕೆ, ಮಾಡಿಫೈ ಮಾಡ್ಕೊಳ್ಳೋದಕ್ಕೆ. ಇದೆಲ್ಲ ಕಂಪ್ಲೀಟ್ ಆಗಿದ್ದ ಆದಮೇಲೆ ಇನ್ನು ನೆಕ್ಸ್ಟ್ ನಿಮಗೆ ಇರುವಂಥದ್ದು ಫಸ್ಟ್ ರೌಂಡ್ದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಓಕೆನಾ, ನೋಡಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಈಗ ನಿಮಗೆ ಏನೆಲ್ಲ ಒಂದು ಚೇಂಜಸನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದರು. ಯಾರಾದರೆ ಏನು ಚೇಂಜಸ್ಸೇ ಮಾಡಿಲ್ಲ, ಸರ್ ನಾನೀಗ ಫಸ್ಟ್ ಆಪ್ಷನ್ ಎಂಟ್ರಿ ಏನು ಮಾಡಿದ್ದೆ ಅದೇ ಒಂದು ಆಪ್ಷನ್ ಎಂಟ್ರಿಗೆ ಒಂದು ಮಾರ್ಕ್ ಅಲಾಟ್ಮೆಂಟಲ್ಲಿ ಸೀಟ್ ಆದರೆ ಅಲರ್ಟ್ ಆಗಿತ್ತು, ಅದಾದಮೇಲೆ ನಾನೇನು ಚೇಂಜಸ್ಸೇ ಮಾಡಿಲ್ಲ ಅನ್ನೋವಂಥ ಸ್ಟೂಡೆಂಟ್ಸ್ಗೆ 99% ನಿಮಗೆ ಮಾರ್ಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರುವಂಥ ಸೀಟೇ ಅಲರ್ಟ್ ಆಗುವಂಥ ಚಾನ್ಸಸ್ ಆದರೆ ಇದೆ. ಓಕೆನಾ, 100% ಅಂತ ನಾನು ಹೇಳ್ತಿಲ್ಲ, ಒಂದು 99% ಅನ್ನೋದಕ್ಕಿಂತ ಒಂದು 90% ಆಫ್ ದಿ ಚಾನ್ಸಸ್ಸು ನಿಮಗೆ ಮಾರ್ಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರುವಂಥ ಸೀಟೇ ನಿಮಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟಲ್ಲಿ ಆದರೆ ಸಿಗುತ್ತೆ. ಏನು ಚೇಂಜಸ್ ಮಾಡಿಲ್ಲ ಅಂತ ಅಂದರೆ, ಚೇಂಜಸ್ ಅಂತ ಅಂದರೆ ಈಗ ನೀವು ಆ್ಯಡ್ ಮಾಡಿರೋಂಥ ಕಾಲೇಜಸನ್ನು ಡಿಲೀಟ್ ಮಾಡದೇ ಇರೋದು. ಇನ್ ಕೇಸ್ ಏನಾದರೂ ಆ ಎಲ್ಲ ಕಾಲೇಜಸ್ಸು ಅದೇ ಥರ ಇತ್ತು, ಅದ್ರ ಜೊತೆಗೆ ನಾನು ಇನ್ನೂ ಒಂದಿಷ್ಟು ಕಾಲೇಜಸನ್ನು ಆ್ಯಡ್ ಮಾಡಿದ್ದೀನಿ ಅನ್ನೋ ಹಾಗಿದ್ರೆ ನಿಮಗೂ ಸಿಗುವಂಥ ಚಾನ್ಸಸ್ ಆದರೆ ಇದೆ. ಓಕೆನಾ, ಆ್ಯಂಡ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಯಾರಿಗಾದರೆ ಸೀಟ್ ಅಲರ್ಟ್ ಆಗಿರುತ್ತೋ ಅಂಥ ಸ್ಟೂಡೆಂಟ್ಸ್ ಏನು ಮಾಡಿರ್ತಾರೆ, ನನಗೆ ಅಲರ್ಟ್ ಆಗಿರುವಂಥ ಸೀಟು ನನಗೆ ಸ್ಯಾಟಿಸ್ಫೈ ಇದೆ, ಈಗ ಅವರು ಆಪ್ಷನ್ ಎಂಟ್ರಿ ಮಾಡಿದಾಗ ಮಾರ್ಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರುವಂಥ ಸೀಟ್ಗೆ ಒಂದು ಪ್ರಿಯಾರಿಟಿ ನಂಬರ್ 9 or 10 ಕೊಟ್ಟಿರ್ತಾರೆ, ಅವ್ರಿಗೆ ಅದೇ ಒಂದು ಕಾಲೇಜಲ್ಲಿ ಸೀಟ್ ಆದರೆ ಅಲರ್ಟ್ ಆಗಿರುತ್ತೆ. ಆ ಸ್ಟೂಡೆಂಟ್ ಏನು ಮಾಡ್ತಾರೆ, ನನಗೆ ಮಾರ್ಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರುವಂಥ ಸೀಟೇ ಸ್ಯಾಟಿಸ್ಫೈ ಇದೆ, ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟಲ್ಲೂ ಇದೇ ಸೀಟ್ ಸಿಗಬೇಕು ಅಂತ ಹೇಳಿಬಿಟ್ಟು ಈಗ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಾಗ ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಯಾವ ಕಾಲೇಜ್ ಅಲರ್ಟ್ ಆಗಿತ್ತು ಆ ಒಂದು ಕಾಲೇಜ್ಗೆ ಪ್ರಿಯಾರಿಟಿ ನಂಬರ್ 1 ಅಂತ ಕೊಟ್ಟಿರ್ತಾರೆ. ಅಂತಹ ಸ್ಟೂಡೆಂಟ್ಸ್ಗೆ ಒಂದು 99% ಅದೇ ಒಂದು ಸೀಟ್ ಸಿಗುವಂಥ ಚಾನ್ಸಸ್ ಆದರೆ ಇದ್ದಾವೆ. ನೀವು ತುಂಬ ವರಿ ಮಾಡ್ಕೊಳ್ಳೋಂತಹ ಅವಶ್ಯಕತೆ ಆದರೆ ಇಲ್ಲ. ಆ್ಯಂಡ್ ನೀವು ಕೇಳ್ಬೋದು, ನನಗೆ ಮಾರ್ಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರುವಂಥ ಸೀಟ್ ನನಗೆ ಸ್ಯಾಟಿಸ್ಫೈ ಇರಲಿಲ್ಲ, ಹಾಗಾಗಿ ನಾನು 0 ಕೊಟ್ಬಿಟ್ಟೆ, ನನಗೀಗ ನೆಕ್ಸ್ಟು ಕಾಲೇಜ್ ಸಿಗೋ ಚಾನ್ಸಸ್ ಇದೆಯಾ ಅಂತ ಅಂದರೆ ಖಂಡಿತವಾಗ್ಲೂ ಕಾಲೇಜ್ ಸಿಗೋ ಚಾನ್ಸಸ್ ಆದರೆ ಇದೆ. ಈಗ ನಿಮಗೆ ಮಾರ್ಕ್ ಅಲಾಟ್ಮೆಂಟಲ್ಲಿ ಇಂಥ ಸೀಟ್ ಸಿಗುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ಒಂದು ಮಾರ್ಕ್ ಅಲಾಟ್ಮೆಂಟಲ್ಲಿ ರಿಸಲ್ಟನ್ನು ಅನೌನ್ಸ್ ಮಾಡಿದ್ರು, ನಿಮಗೆ ಆ ಒಂದು ಸೀಟ್ ಸ್ಯಾಟಿಸ್ಫೈ ಇಲ್ಲ ಅಂತ ಹೇಳ್ಬಿಟ್ಟು ಡಿಲೀಟ್ ಮಾಡಿಬಿಟ್ಟಿದ್ದೀರಾ, ಅಂದರೆ ಪ್ರಿಯಾರಿಟಿ ನಂಬರ್ 0 ಕೊಟ್ಟು ಈಗ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಸೀಟ್ ಸಿಗುತ್ತಾ ಅಂತ ಅಂದರೆ ಸೀಟ್ ಸಿಗುವಂಥ ಚಾನ್ಸಸ್ ಆದರೆ ಇದ್ದಾವೆ. ಆ್ಯಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಯಾರಿಗಾದರೆ ಸೀಟ್ ಅಲರ್ಟ್ ಆಗಿಲ್ವೋ ಇಂತಹ ಸ್ಟೂಡೆಂಟ್ಸು ಕೇಳ್ತಿರೋದು ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟಲ್ಲಿ ನನಗೆ ಸೀಟ್ ಸಿಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು. ಈಗ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಸೀಟ್ ಅಲರ್ಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನೀವೇನು ಮಾಡಿದ್ದೀರಾ, ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆ್ಯಡ್ ಮಾಡಿರ್ತೀರಾ. ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆ್ಯಡ್ ಮಾಡಿದ್ದೀರಾ ಅಂತ ಅಂದರೆ ನಿಮಗೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಸೀಟ್ ಅಲರ್ಟ್ ಆಗುವಂಥ ಚಾನ್ಸಸ್ ಆದರೆ ಇದ್ದಾವೆ. ನನಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಸೀಟೇ ಅಲರ್ಟ್ ಆಗಿಲ್ಲ, ನಾನೇನು ಚೇಂಜಸ್ ಮಾಡಿಲ್ಲ, ಯಾವುದೇ ಥರದ ಕಾಲೇಜಸನ್ನು ಆ್ಯಡ್ ಮಾಡಿಲ್ಲ ಅಂತ ಅಂದರೆ ನಿಮ್ಗೆ ಆಗ್ಲೂ ಸೀಟ್ ಸಿಗದೇ ಇರುವಂಥ ಚಾನ್ಸಸ್ ಆದರೆ ಇದ್ದಾವೆ. ನಾಟ್ 100%. ಓಕೆನಾ, ಇದು ಚೆನ್ನಾಗಿ ನೀವು ತಿಳ್ಕೊಂಡಿರಬೇಕು. ಮಾರ್ಕ್ ಅಲಾಟ್ಮೆಂಟಲ್ಲಿ ನಿಮಗೆ ಸೀಟ್ ಅಲರ್ಟ್ ಆಗಿಲ್ಲ ಅಂತ ಅಂದರೆ ನೀವು ಆ್ಯಡ್ ಮಾಡಿರೋಂಥ ಕಾಲೇಜಸ್ ಸಾಕಾಗ್ತಿಲ್ಲ ನಿಮ್ಮ ಒಂದು ರ್ಯಾಂಕಿಂಗ್ ಅಂತ ಹೇಳಿಬಿಟ್ಟು ನೀವು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದಾದಮೇಲೆ ಕಾಲೇಜಸನ್ನು ಆ್ಯಡ್ ಮಾಡಿದರೆ ನಿಮಗೂ ಸೀಟ್ ಅಲರ್ಟ್ ಆಗುವಂಥ ಚಾನ್ಸಸ್ ಆದರೆ ಇರ್ತವೆ. ಓಕೆನಾ, ಆ್ಯಂಡ್ ಸ್ಟೂಡೆಂಟ್ಸ್ಗೆ ಒಂದು ನೆನಪಿರಲಿ, ಮಾರ್ಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರುವಂಥ ಸೀಟು ಪ್ರತಿ ವರ್ಷವೂ 90% ಆಫ್ ದಿ ಸ್ಟೂಡೆಂಟ್ಸ್ಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟಲ್ಲಿ ಅದೇ ಸೀಟ್ ಆದರೆ ಸಿಕ್ಕಿದೆ. ಯಾವಾಗ ಅವರು ಆ ಒಂದು ಸೀಟನ್ನು ಅವರು ಡಿಲೀಟ್ ಮಾಡದೇ ಇದ್ದಾಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನಿಮ್ಗೊಂದಿಷ್ಟು ಕ್ಲಾರಿಫಿಕೇಷನ್ ಬಂತು ಅಂತ ನಾನು ಅಂದ್ಕೊಂಡಿದ್ದೀನಿ. ಫರ್ದರ್ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ನಿಮ್ಮ ಒಂದು ಕಮೆಂಟ್ಗೆ ರೆಸ್ಪಾನ್ಸ್ ಮಾಡೋ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಜೊತೆಗೆ ನಿಮ್ಮ ಒಂದು ಕೌನ್ಸಿಲಿಂಗ್ ಮುಗಿದಿದ್ದ ಆದಮೇಲೆ ನೀವು ಸ್ಕಾಲರ್ಶಿಪ್ಸ್ಗೆ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು, ನಿಮಗೆ ಬರುವಂಥ ಸ್ಕಾಲರ್ಶಿಪ್ ಬಗ್ಗೆ ಎಲ್ಲ ಥರದ ಅಪ್ಡೇಟ್ಸನ್ನು ಕೊಡ್ತಿರ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.